ಬೆಳ್ತಂಗಡಿಯ ಸಾಂಬೋಳ್ಯದ ಯುವಕ ಸುಮಂತ್ನ ನಿಗೂಢ ಸಾವು ಪ್ರಕರಣ ಒಂದರ ಮೇಲೆ ಒಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂಥದ್ದು. ನಿನ್ನೆ ಸಾಯಂಕಾಲ ಆಗುವ ಹೊತ್ತಿಗೆ ಆರೋಪಿ ಸಿಕ್ಕೇ ಬಿಟ್ಟ ಎನ್ನುವಷ್ಟರ ಮಟ್ಟಿಗೆ ವದಂತಿಗಳು ಹಬ್ಬಿಕೊಂಡಿರುವ ವಿಚಾರ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಖಂಡಿತವಾಗಿಯೂ ಗಮನಿಸಿರ್ತೀರಾ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂತಹ ದಾಖಲೆಯನ್ನು ಹಿಡಿದುಕೊಂಡು ಇವತ್ತು ನಿಮ್ಮ ಒಂದು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಜನವರಿ 14ರಂದು ಬೆಳ್ಳಂಬೆಳಗ್ಗೆ ಧನು ಪೂಜೆಗೆಂದು ತೆರಳಿದ್ದಂತಹ 14ರ ಯುವಕ 9ನೇ ತರಗತಿಯಲ್ಲಿ ಕಲಿತಾ ಇದ್ದಂತಹ ಯುವಕ ಏಕಾಏಕಿ ಕಾಣೆಯಾಗಿದ್ದ. ಬಳಿಕ ಹುಡುಕಾಟದ ಮೂಲಕ ಗ್ರಾಮಸ್ಥರು ಮತ್ತು ಪೊಲೀಸರು ಮನೆಯವರು ಹುಡುಕಾಡಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಕೆರೆಯಿಂದ ಆ ಒಂದು ಮೃತ ಶರೀರವನ್ನು ಮೇಲಕ್ಕೆತ್ತಲಾಗಿತ್ತು. ಆ ನಂತರ ಹುಟ್ಟು ಹಾಕಿದ್ದಂತಹ ಹಲವು ಅನುಮಾನಗಳು ಇವತ್ತು ಒಂದು ತಿಂಗಳವರೆಗೆ ಹಾದು ಹೋಗ್ತಾ ಇರುವಂಥದ್ದು. ಈ ಒಂದು ತನಿಖೆ ಕ್ಷಿಪ್ರಗತಿಯಲ್ಲಿ ನಡೀತಾ ಇದ್ರೂ ಕೂಡ ಯಾವುದೇ ಬೆಳವಣಿಗೆಗಳು ನಡೆದೇ ಇರುವಂಥದ್ದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಅಂತೆ ಕಂತೆಗಳು ಏನು ಬಂದರೂ ಕೂಡ ಬಹಳ ಕುತೂಹಲದಿಂದ ಜನ ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಬರೀ ಸಾರ್ವಜನಿಕರು ಅಂತ ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣ ಏನಾಗುತ್ತೆ, ಪ್ರಮುಖವಾಗಿ ಬೆಳ್ತಂಗಡಿಯಲ್ಲಿ ಕೆಲವೊಂದು ಅಸಹಜ ಸಾವುಗಳು ಇದುವರೆಗೂ ಇತ್ಯರ್ಥವಾಗದೇ ಇರುವ ಕಾರಣದಿಂದಾಗಿ ಏನು ಕಳೆದ ತಿಂಗಳು ಶ್ರೀಧರ ಎನ್ನುವಂತಹ ದಲಿತ ಯುವಕನ ಆ ಒಂದು ಕಣ್ಮರೆ ಆಮೇಲೆ ಹತ್ಯೆ ಪ್ರಕರಣ ಕೂಡ ಇದುವರೆಗೂ ಭೇದಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂಥದ್ದು. ನೆನ್ನೆ ದಿವಸ ಬೆಳ್ತಂಗಡಿಯಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ CPIM ನಡೆಸಿದ ಪ್ರಮುಖ ಆ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಗಮನಿಸಬಹುದು. ಸೊ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಈ ಒಂದು ಪ್ರಕರಣ ಇತ್ಯರ್ಥವಾಗುತ್ತಾ ನೋಡಿ, ಸದನದಲ್ಲಿ ಕೂಡ ಹರೀಶ್ ಪೂಂಜಾ ಅವರು ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿದ್ರು. ಇನ್ನು ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಪಬ್ಲಿಕ್ ಡೊಮೈನ್ನಲ್ಲಿ ನಿರಂತರವಾಗಿ ಚರ್ಚೆಯಲ್ಲಿರುವಂತಹ ವಿಚಾರ. ಬಿಸಿಯಾಗಿ ಯಾವ ವಿಚಾರಗಳು ಬಂದರೂ ಕೂಡ ಅದನ್ನು ಅಂಗೀಕೃತ ಅಂತ ಮಾಡಲಿಕ್ಕೆ ರೆಡಿ ಇರುವಂತಹ ಒಂದು ಸಮೂಹ ಇವತ್ತು ಸಿದ್ಧವಾಗಿದೆ. ಸೊ ಆ ಒಂದು ಕಾರಣಕ್ಕೆ ಏನು ಅಂತೆ ಕಂತೆಗಳು ಬರುತ್ತೆ ಅದನ್ನು ಹೆಚ್ಚಾಗಿ ಜನ ಬಹಳಷ್ಟು ಒಂದು ರೀತಿಯಲ್ಲಿ ನಿರೀಕ್ಷೆಯಿಂದ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಿನ್ನೆ ದಿವಸ ಸಾಯಂಕಾಲ ಆಗುವ ಹೊತ್ತಿಗೆ ಕೆಲವೊಂದು ವಾರ್ತೆಗಳು ಬರುತ್ತೆ. ಅದು ಆ ಒಂದು ಸುಮಂತ್ನ ಅಣ್ಣನ ವಿಚಾರದಲ್ಲಿ. ಸುಮಂತ್ನ ಅಣ್ಣ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬಹಳಷ್ಟು ಇನ್ನೋಸೆನ್ಸ್, ನಾನು ಮಾತಾಡ್ಸಿದ್ದೀನಿ, ಆ ಒಂದು ಮುಗ್ಧತೆ ನಿಜವಾಗ್ಲೂ ಅಷ್ಟೊಂದು ದುಷ್ಟಕೃತ್ಯವನ್ನು ಮಾಡುವಲ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಮಾಧ್ಯಮಗಳು ನಿನ್ನೆ ದಿವಸ ಇದೇ ಅಣ್ಣ ಮಾಡಿದಾನೆ ಈ ಒಂದು ಕೃತ್ಯ ಅಂತ ಹೇಳಿಕೊಂಡು ಕೆಲವೊಂದು ಕಾರಣಗಳನ್ನು ಕೊಡುತ್ತೆ. ಅಂದರೆ ಆ ರಾತ್ರಿ ಅಣ್ಣ 2 ಗಂಟೆವರೆಗೆ ಮೊಬೈಲ್ ಓದ್ತಾ ಇದ್ದ, ಅಲ್ಲಿ ಬೆಳ್ತಂಗಡಿಯ ತನ್ನ ಪ್ರೇಯಸಿಯೊಂದಿಗೆ ತನ್ನ ಪ್ರಿಯತಮೆಯೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದ. ಸೊ ಇದೇ ಒಂದು ಕಾರಣಕ್ಕೆ ಅವರ ನಡುವೆ ಪರಸ್ಪರ ಜಗಳ ಆಗಿದೆ. ಇದೇ ಒಂದು ಕಾರಣಕ್ಕೆ ಆತ ಏನೋ ಮಾಡಿದ್ದಾನೆ, ಏನೋ ಒಂದು ವಸ್ತು ಕಾಣೆಯಾಗಿದೆ, ಸೋದರನೇ ಇದ್ದಾನೆ ಅನ್ನುವಂತಹ ವಿಚಾರ. ಸೊ ಇದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತಂತೆ. ಈ ಒಂದು ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಳುತ್ತೆ, ಮಾತ್ರ ಅಲ್ಲ ಮಾಧ್ಯಮ ಪ್ರಕಟಣೆಯನ್ನೇ ಹೊರಪಡಿಸುತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ವಿಡಿಯೋವನ್ನು ಆರಂಭ ಮಾಡಿರುವಂಥದ್ದು. ಸೊ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿತ್ತು ಎನ್ನುವುದರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ದಿನಾಂಕ 14/1/2026ರಂದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಡಿಲ್ನಾಳ ಸಂಬೋಳ್ಯದಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮೊದಲು ಹೊರಡಿಸಿದ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದಂತೆ ಮೃತ್ಯುವಿನ ಕಾರಣ ಮುಳುಗು ಆಗಿದೆ. ಅಂದರೆ ಆ ಒಂದು ಕೆರೆಯಲ್ಲಿ ಮುಳುಗಿದ ಕಾರಣಕ್ಕಾಗಿ ಆ ಒಂದು ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಉಲ್ಲೇಖ ಮಾಡಲಾಗಿದೆ. ಆದರೆ ಸಮಗ್ರವಾಗಿ ತನಿಖೆ ನಡೆಸುವ ಉದ್ದೇಶದಿಂದ ಈ ಒಂದು ಪ್ರಕರಣವನ್ನು ಹತ್ಯೆ ಕಲಮಲ್ಲಿ ಸೇರಿಸಿಕೊಳ್ಳಲಾಗಿದೆ ಅಂತ ವಿವರಿಸಲಾಗಿದೆ. ವೈದ್ಯಕೀಯ ನ್ಯಾಯವಿಜ್ಞಾನ ಅಂದರೆ ಫಾರೆನ್ಸಿಕ್ ಹಾಗೂ ಅಂತಿಮ ಮರಣೋತ್ತರ ಪರೀಕ್ಷಾ ಅಂದರೆ ಫೈನಲ್ PM ಅಂತ ಅದನ್ನು ನಾವು ಕರಿತೀವಿ. ಸೊ ಈ ಒಂದು ವರದಿ ಇನ್ನೂ ಕೂಡ ಬರಬೇಕಿದ್ದು ಇದು ಹತ್ಯೆಯೇ ಅಥವಾ ಅಸಹಜ ಮರಣ ಅಂದರೆ ಒಂದು ರೀತಿಯಲ್ಲಿ UDR ಅಂತ ಒಂದು ರೀತಿಯಲ್ಲಿ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕಾದಂತಹ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಈವರೆಗೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಪೊಲೀಸ್ ಇಲಾಖೆ ಈ ಮೂಲಕ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಂದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ನಾವು ಅಂತೆ ಕಂತೆಗಳನ್ನು ಕೇಳ್ತಾ ಇದ್ದೇವೆ, ಇದು ಬಹಳಷ್ಟು ಸೆನ್ಸಿಟಿವ್ ಕೇಸ್ ಆದ ಕಾರಣದಿಂದಾಗಿ ಬಹಳಷ್ಟು ಕುತೂಹಲವನ್ನು ಭರಿಸುವಂತಹ ಒಂದು ಪ್ರಕರಣ ಆದ ಕಾರಣದಿಂದಾಗಿ ಈ ಒಂದು ಪ್ರಕರಣವನ್ನು ಜನ ನಿರೀಕ್ಷೆ ಅತ್ಯಂತ ಕುತೂಹಲಕಾರಿಯಾಗಿ ವೀಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಇದನ್ನು ಒಂದು ರೀತಿಯಲ್ಲಿ ದುರುಪಯೋಗ ಮಾಡುವಂತಹ ಪ್ರಯತ್ನಗಳನ್ನು ಕೆಲವೊಂದಿಷ್ಟು ಮಾಧ್ಯಮಗಳು ಮಾಡ್ತಾ ಇದೆಯಾ ಅನ್ನುವಂತಹ ಸಂಶಯಗಳು ಬರುವ ಕಾರಣದಿಂದಾಗಿ
ಪೊಲೀಸ್ ಇಲಾಖೆ ಈ ಒಂದು ವಿಚಾರದ ಬಗ್ಗೆ ಸ್ವತಃ SP ಅವರೇ ಪತ್ರಿಕಾ ಪ್ರಕಟಣೆಯನ್ನು ಇವಾಗ ಹೊರಡಿಸಿರುವಂಥದ್ದು. ಈ ಮಧ್ಯೆ ಕೆಲವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಸಿದ್ಧಾಂತಗಳನ್ನು ರೂಪಿಸಿ ಆರೋಪಿಗಳನ್ನು ಕುರಿತು ಊಹಾಪೋಹಗಳನ್ನು ಹರಡ್ತಾ ಇರುವಂಥದ್ದು. ತನಿಖೆ ಎಲ್ಲ ಸಾಧ್ಯತೆಗಳನ್ನು ಪರಿಶೀಲಿಸುವ ದಿಶೆಯಲ್ಲಿ ನಡೀತಾ ಇದೆ. ಆದರೆ ವಿಚಾರಣೆಗೊಳಪಡಿಸಲಾದ ಪ್ರತಿಯೊಬ್ಬರೂ ಕೂಡ ಆರೋಪಿಗಳು ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂದರೆ ಎಲ್ಲರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಸಹೋದರ ಇರ್ಬೋದು, ತಂದೆ, ಮಾವ, ಅಥವಾ ಆ ಒಂದು ಕುಟುಂಬಸ್ಥರು, ಹತ್ತಿರದ ಮನೆಯವರು, ಎಲ್ಲರನ್ನ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ಮಾಡಲೇಬೇಕಾಗುತ್ತೆ. ಆದರೆ ಎಲ್ಲರನ್ನ ಆರೋಪಿ ಅಂತ ಇಲ್ಲಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲಾಖೆಯಿಂದ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಲು 4 ವಿಶೇಷ ತನಿಖಾ ತಂಡಗಳನ್ನು ಕೂಡ ಇಲ್ಲಿ ರಚನೆ ಮಾಡಲಾಗಿದೆ. ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಇಂತಹ ವಿಚಾರಗಳು ಹೊರಗಡೆ ಬಂದರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎನ್ನುವಂತಹ ವಿಶೇಷ ಪ್ರಕಟಣೆಯನ್ನು ಕೂಡ ಈ ಒಂದು ಪೊಲೀಸ್ ಇಲಾಖೆ ನಿನ್ನೆ ದಿವಸ ಹೊರಡಿಸಿರುವಂಥದ್ದು. ಅದಲ್ಲದೆ ಆಗಸ್ಟ್ 2025 ಒಂದು ಅಸಹಜ ಮರಣ ಪ್ರಕರಣವನ್ನು ಈ ಪ್ರಕರಣದೊಂದಿಗೆ ಸಂಪರ್ಕಿಸಲಾಗಿದೆ ಅಂತ ಗಮನಕ್ಕೆ ಬಂದಿದೆ. ಅಂದರೆ ಈ ಮೊದಲು 1-2 ತಿಂಗಳ ಮೊದಲು ಶ್ರೀಧರ್ ಎನ್ನುವಂತಹ ದಲಿತ ಯುವಕನ ಮರಣ ಕೂಡ ಸಂಭವಿಸಿತ್ತು. ಈ ಒಂದು ಮರಣದಲ್ಲಿ ಕೂಡ ಯಾವುದೇ ಬೆಳವಣಿಗೆಗಳು ಸಂಭವಿಸಿರಲಿಲ್ಲ. ಸೊ ಈ ಒಂದು ಪ್ರಕರಣ ಕೂಡ ಬೆಳ್ತಂಗಡಿಯಲ್ಲಿ ಒಬ್ವಿಯಸ್ಲಿ ನಡೆದ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನು ಕೂಡ ಸುಮಂತ್ ಪ್ರಕರಣದ ಜೊತೆಗೆ ಹೋಲಿಕೆ ಮಾಡಿಕೊಂಡು ಇವತ್ತು ಮಾಧ್ಯಮಗಳು ಏನು ಮಾಡ್ತಾ ಇದೆ, ವಿಚಾರಗಳನ್ನು ಪ್ರಸಿದ್ಧಪಡಿಸ್ತಾ ಇದೆ. ಸೊ ಈ ಒಂದು ಕಾರಣವನ್ನು ಕೂಡ ಗಂಭೀರವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ಕೇಳಲ್ಪಡ್ತಾ ಇರುವಂಥದ್ದು. ಇದುವರೆಗೆ ಈ ಇನ್ನೊಂದು ಪ್ರಕರಣ ಹತ್ಯೆಯಾಗಿದೆ ಎಂಬುದಕ್ಕೆ ಯಾವುದೇ ಸ್ಪಷ್ಟವಾದಂತಹ ಸಾಕ್ಷ್ಯಗಳು ಇನ್ನೂ ಕೂಡ ಲಭ್ಯವಿಲ್ಲ ಎನ್ನುವಂತಹ ಮಾಹಿತಿ. ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಯಾರಲ್ಲಿ ಯಾದರೂ ಇದ್ದಲ್ಲಿ ದಯವಿಟ್ಟು ಅದನ್ನು ಪರಿಶೀಲನೆಗಾಗಿ ಪೊಲೀಸ್ ಇಲಾಖೆಗೆ ತಿಳಿಸಲು ವಿನಂತಿ ಮಾಡಿಕೊಳ್ಳಲಾಗಿದೆ. ಯಾವುದೇ ಶಂಕಿತರ ಕುರಿತು ಹರಡಲಾಗ್ತಾ ಇರುವಂತಹ ವಿವಿಧ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದೆಂದು ಮನವಿ ಮಾಡಲಾಗಿದೆ. ಇಂತಹ ವದಂತಿಗಳನ್ನು ಹರಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇದು ನಿನ್ನೆ ದಿವಸ SP ಅವರು ಪ್ರಕಟಿಸಿದಂತಹ ಒಂದು ಮಾಧ್ಯಮ ಪ್ರಕಟಣೆ. ನಿಜವಾಗ್ಲೂ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರಲೇಬೇಕು. ಯಾಕಂತ ಕೇಳಿದರೆ ನಿನ್ನೆ ದಿವಸದಿಂದ ಬಹಳಷ್ಟು ಕುತೂಹಲದಿಂದ ನೀವುಗಳು ಕೇಳಿದಂತಹ ಒಂದು ವಿಚಾರ ಆಗಿರುತ್ತೆ. ಈ ಒಂದು ಸುಮಂತ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ಕಂಡು ಹಿಡಿದೇ ಬಿಟ್ಟರು, ಇನ್ನೇನು ಅರೆಸ್ಟ್ ಆಗೇ ಬಿಡ್ತಾರೆ ಎನ್ನುವಷ್ಟರ ಮಟ್ಟಿಗೆ ಬಹಳಷ್ಟು ಕುತೂಹಲಕಾರಿಯಾಗಿರುವಂತಹ ಥಂಬ್ನೇಲ್ಗಳು ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ನಾವು ಗಮನಿಸ್ತಾ ಇರುವಂತೆ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಹಾದಿ ತಪ್ಪುತ್ತಾ ಎನ್ನುವಂತಹ ವಿಚಾರದ ಬಗ್ಗೆ ಕೂಡ ಗಂಭೀರವಾಗಿ ಅವಲೋಕನೆ ಮಾಡಬೇಕಾಗಿದೆ. ಸೊ ಅಂತೆಗಳನ್ನು ಪ್ರಚಾರ ಪಡಿಸುವುದನ್ನು ಮಾತ್ರ ಅಲ್ಲ, ಅದನ್ನು ಯಾರು ನೋಡ್ತೀರ ಅದನ್ನು ಇನ್ನೊಂದು ಜನರಿಗೆ ಶೇರ್ ಮಾಡುವುದನ್ನು ಕೂಡ ಇಲ್ಲಿ ನಾವು ಕಡಿತ ಮಾಡಬೇಕಾಗಿದೆ. ಈ ಒಂದು ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ನಿಷ್ಪಕ್ಷಪಾತವಾದಂತಹ ತನಿಖೆಗಳು ಕೂಡ ನಡೀಬೇಕು. ಅದಕ್ಕೆ ಸಾಕಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಅಂದರೆ ಯಾವುದೇ ಕುರುಹುಗಳು ಇವತ್ತು ಸಿಗದೇ ಇರುವಂತಹ ವಿಚಾರದ ಬಗ್ಗೆ ನಾವು ಗಮನಿಸಿರ್ಬೋದು. ಸೊ ಇವೆಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಒಂದು ತನಿಖೆಯನ್ನು ವಿಳಂಬ ಆಗುವುದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಎನ್ನುವುದನ್ನು ನಾವು ಇವಾಗ ಮಾತಾಡುವಂತಹ ಅವಶ್ಯಕತೆ ಖಂಡಿತವಾಗಿ ಬರುವುದಿಲ್ಲ. ಸೊ ಏನೇ ಇರಲಿ, ನಿನ್ನೆಯ ಆ ಒಂದು ಸ್ಫೋಟಕ ಹೇಳಿಕೆಗಳಿರ್ಬೋದು, ಸ್ಫೋಟಕ ಬೆಳವಣಿಗೆಗಳಿರ್ಬೋದು, ಆ ಒಂದು ವದಂತಿಗಳಿರ್ಬೋದು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕುವಂತೆ ಮಾಧ್ಯಮ ವರದಿಯನ್ನು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸೊ ಇದು ಇವತ್ತಿನ ಈ ಒಂದು ಸುಮಂತ್ ಪ್ರಕರಣದ ಪ್ರಮುಖ ಮಾಹಿತಿ ಅಂತ ಕೂಡ ಹೇಳ್ಬೋದು. ಇನ್ನಷ್ಟು ಮಾಹಿತಿಗಳು ದೊರಕಿದರೆ ಅದನ್ನು ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.